ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧದ ಕೌಂಟ್ ಡೌನ್ ಮತ್ತೆ ಶುರುವಾಗಿದೆ. ಇರಾನ್ ಪ್ರತೀಕಾರದ ಬೆದರಿಕೆ ಹಾಕ್ತಾ ಇದೆ. ಈ ದಾಳಿಗಳ ಹಿಂದೆ ನೇರವಾಗಿ ಅಥವಾ ಪರೋಕ್ಷವಾಗಿ ಇರಾನ್ ಬೆಂಬಲಿತ ಶಕ್ತಿಗಳ ಕೈವಾಡ ಇದೆ ಅನ್ನೋದು ಅಮೆರಿಕದ ಗಂಭೀರ ಆರೋಪ. ನಮಸ್ಕಾರ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಜಗತ್ತಿನ ಅತಿ ದೊಡ್ಡ ಯುದ್ಧದ ಜ್ವಾಲಾಮುಖಿ ಮತ್ತೊಮ್ಮೆ ಸ್ಫೋಟವಾಗುವುದಕ್ಕೆ ರೆಡಿಯಾಗ್ತಾ ಇದೆಯಾ? ತಿಂಗಳುಗಟ್ಟಲೆ ನಡೆದಂತಹ ರಾಜತಾಂತ್ರಿಕ ಮಾತುಕತೆಗಳು, $1 ಬಿಲಿಯನ್ ವೆಚ್ಚದ ಒಪ್ಪಂದಗಳು ಕೇವಲ ಕೆಲವೇ ಗಂಟೆಗಳಲ್ಲಿ ಧೂಳೀಪಟವಾಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಕತಾರಿ ಗ್ಯಾಸ್ ಟ್ಯಾಂಕರ್ ಸೇರಿದ ಹಾಗೆ 3 ಬೃಹತ್ ಹಡಗುಗಳು ಹೊತ್ತಿ ಉರಿತಾ ಇದ್ದ ಹಾಗೆ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧದ ಕೌಂಟ್ ಡೌನ್ ಮತ್ತೆ ಶುರುವಾಗಿದೆ. ಅಮೆರಿಕ ಇರಾನ್ ಮೇಲೆ ಬಾಂಬ್ ದಾಳಿ ನಡೆಸಿದ್ರೆ ತೈಲ ರಫ್ತಿಗೆ ಸಂಪೂರ್ಣ ಬ್ರೇಕ್ ಹಾಕಿದೆ. ಹಾಗಾದ್ರೆ ಇಷ್ಟು ದಿನ ಕಷ್ಟಪಟ್ಟು ಗಳಿಸಿದ ಜಾಗತಿಕ ಶಾಂತಿ ಇವತ್ತಿಗೆ ಮುಗಿದ ಕಥೆ ಆಗ್ಬಿಡ್ತಾ? ಇದರ ಬಿಸಿ ಭಾರತದ ಮೇಲೆ ಯಾವ ರೀತಿ ತಟ್ಟುತ್ತೆ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಕೊನೆ ತನಕ ಈ ವಿಡಿಯೋ ನೋಡಿ. ಒಂದು ಕಡೆ ಶಾಂತಿಯ ಮಾತುಕತೆಗಳು ನಡೀತಾ ಇರುತ್ತವೆ, ಇನ್ನೊಂದು ಕಡೆ ಸಮುದ್ರದ ಮಧ್ಯದಲ್ಲಿ ಹಡಗುಗಳ ಮೇಲೆ ರಾಕೆಟ್ ದಾಳಿಗಳಾಗುತ್ತವೆ. ಅಷ್ಟಕ್ಕೂ ಇರಾನ್ ಮತ್ತು ಅಮೆರಿಕ ನಡುವೆ ನಡೀತಾ ಇರೋದಾದ್ರೂ ಏನು? ಕಷ್ಟಪಟ್ಟು ರೂಪಿಸಿದ ಶಾಂತಿ ಒಪ್ಪಂದಗಳು ಮತ್ತೊಮ್ಮೆ ಹಳಿ ತಪ್ಪಿಬಿಡ್ತಾ? ಹಾರ್ಮುಜ್ ಜಲಸಂಧಿಯಲ್ಲಿ ಕತಾರಿ LNG ಹಡಗನ್ನ ಗುರಿ ಮಾಡಿದ್ದರ ಹಿಂದಿನ ಮಾಸ್ಟರ್ ಮೈಂಡ್ ಯಾರು? ಅಮೆರಿಕದ ಹೊಸ ತೈಲ ನಿರ್ಬಂಧಗಳು ಇರಾನ್ ಅನ್ನ ಮಂಡಿಯೂರೋ ಹಾಗೆ ಮಾಡುತ್ತವಾ ಅಥವಾ ಪರಿಸ್ಥಿತಿಯನ್ನ ಇನ್ನಷ್ಟು ಬಿಗಡಾಯಿಸುತ್ತಾ? ಇಡೀ ವಿಶ್ವದ ಆರ್ಥಿಕತೆಯನ್ನೇ ಬದಲಿಸಬಲ್ಲ ಈ ಬಿಕ್ಕಟ್ಟಿನ ಇಂಚಿಂಚು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿದೆ, ಸೊ ಮಿಸ್ ಮಾಡದೆ ನೋಡಿ. ಹಾರ್ಮುಜ್ನಲ್ಲಿ ಹಾಗಾದ್ರೆ ಏನಾಯ್ತು? ಬ್ರಿಟಿಷ್ ಕಡಲ ಭದ್ರತಾ ಸಂಸ್ಥೆಗಳ ಪ್ರಕಾರ ಹಾರ್ಮುಜ್ ಜಲಸಂಧಿಯನ್ನ ಸಾಗಿಸ್ತಾ ಇದ್ದ 3 ವ್ಯಾಪಾರಿ ಹಡಗುಗಳ ಮೇಲೆ ದಾಳಿ ಮಾಡಲಾಯಿತು. ಒಂದು ಟ್ಯಾಂಕರ್ ಮೇಲೆ ಸ್ಫೋಟಕ ಡಿಕ್ಕಿ ಹೊಡೆದ ನಂತರ ಬೆಂಕಿ ಹೊತ್ಕೊಳ್ತು. ಈ ಘಟನೆಗೆ ಅಮೆರಿಕ ನೇರವಾಗಿ ಇರಾನ್ನನ್ನ ದೂಷಣೆ ಮಾಡಿತು. ಇದನ್ನ ಕದನ ವಿರಾಮ ಉಲ್ಲಂಘನೆ ಅಂತ ಕರೀತು. ಅಷ್ಟಾದ್ರೂ ಇರಾನ್ ಈ ಆರೋಪಗಳನ್ನ ನಿರಾಕರಿಸಿತು. ಒಪ್ಪಂದವನ್ನ ಉಲ್ಲಂಘಿಸಿದ ಮೊದಲ ವ್ಯಕ್ತಿ ಅಮೆರಿಕ ಅಂತ ಹೇಳ್ಕೊಳ್ತು. ಒಪ್ಪಂದದ ಕೆಲವೇ ವಾರಗಳ ನಂತರ ಈ ಘಟನೆ ಸಂಭವಿಸಿದೆ. ಇದು 2 ದೇಶಗಳ ನಡುವೆ 60 ದಿನಗಳ ಮಾತುಕತೆಗೆ ಚೌಕಟ್ಟನ್ನ ಸ್ಥಾಪನೆ ಮಾಡೋ ಹಾಗಾಗಿದೆ. ಹಾಗಾದ್ರೆ ಈಗ ಶಾಂತಿ ಮಾತುಕತೆಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಯೋಚನೆ ಮಾಡಿದ್ರೆ, ಈ ದಾಳಿಗಳು ಎರಡೂ ಕಡೆಯ ನಡುವಿನ ವಿಶ್ವಾಸ ವೃದ್ಧಿ ಪ್ರಕ್ರಿಯೆಗೆ ಗಂಭೀರ ಹೊಡೆತ ಕೊಟ್ಟಿರೋದಂತೂ ಸತ್ಯ. ಪ್ರಸ್ತುತ ಮಾತುಕತೆಗಳು ಇರಾನ್ನ ಪರಮಾಣು ಕಾರ್ಯಕ್ರಮ, ನಿರ್ಬಂಧಗಳು ಹಾಗೆ ಪ್ರಾದೇಶಿಕ ಭದ್ರತೆ ಮೇಲೆ ಅವಲಂಬಿಸಿದೆ. ಈಗ ಎರಡೂ ದೇಶಗಳು ಒಪ್ಪಂದವನ್ನ ಮುರಿದಿವೆ ಅಂತ ಪರಸ್ಪರ ಆರೋಪ ಮಾಡ್ಕೊಳ್ತಾ ಇವೆ. ವ್ಯಾಪಾರಿ ಹಡಗುಗಳ ಮೇಲಿನ ದಾಳಿಗಳು ಕೆಂಪು ರೇಖೆಯ ದಾಟುವಿಕೆ ಅಂತ ಅಮೆರಿಕ ಹೇಳ್ಕೊಂಡಿದೆ. ಇದರ ಮಧ್ಯೆ ಅಮೆರಿಕದ ಹೊಸ ದಾಳಿಗಳು ಮತ್ತು ತೈಲ ರಫ್ತಿನ ಮೇಲಿನ ನಿರ್ಬಂಧಗಳು ಒಪ್ಪಂದವನ್ನ ಉಲ್ಲಂಘನೆ ಮಾಡುತ್ತೆ ಅಂತ ಇರಾನ್ ಹೇಳ್ತಾ ಇದೆ. ಸಮುದ್ರದಲ್ಲಿ ಹೆಚ್ಚು ಹಿಂಸಾಚಾರ ನಡೆದಷ್ಟೂ ಮಾತುಕತೆಯ ಮೇಜಿನ ಬಳಿ ಎರಡೂ ದೇಶಗಳು ರಿಯಾಯಿತಿಗಳನ್ನು ನೀಡೋದು ಹೆಚ್ಚು ಕಷ್ಟಕರವಾಗಿರುತ್ತೆ ಅಂತ ವಿಶ್ಲೇಷಕರು ಹೇಳ್ತಾರೆ. ದೇಶೀಯವಾಗಿ ನಾಯಕರು ದುರ್ಬಲರಾಗಿ ಕಾಣಿಸಿಕೊಳ್ಳೋದಕ್ಕೆ ಬಯಸೋದಿಲ್ಲ. ದಾಳಿಯ ನಂತರ ಅಮೆರಿಕ ಇರಾನ್ನ ತೈಲ ಮಾರಾಟಕ್ಕೆ ಅನುಮತಿಯನ್ನ ರದ್ದು ಮಾಡಿತು. ಇದು ಪ್ರಮುಖ ಆರ್ಥಿಕ ಹೊಡೆತ ಅಂತ ಹೇಳ್ಬೋದು. ಟ್ರಂಪ್ ಆಡಳಿತ ಮಿಲಿಟರಿ ಪ್ರತಿಕ್ರಿಯೆಯ ಜೊತೆಗೆ ಆರ್ಥಿಕ ಒತ್ತಡವನ್ನೂ ಹೆಚ್ಚು ಮಾಡುತ್ತೆ ಅಂತ ಸ್ಪಷ್ಟವಾಗಿ ಹೇಳ್ಕೊಂಡಿದೆ. ಇರಾನ್ಗೆ ನಿರ್ಬಂಧಗಳನ್ನು ತೆಗೆದುಹಾಕೋದು ಯಾವುದೇ ಶಾಶ್ವತ ಒಪ್ಪಂದಕ್ಕೆ ಪೂರ್ವಾಪೇಕ್ಷಿತ ಆಗಿದೆ. ಹೀಗಾಗಿ ಈ ಕ್ರಮ ಮಾತುಕತೆಗಳನ್ನು ಇನ್ನಷ್ಟು ಸಂಕೀರ್ಣ ಮಾಡಬಹುದು. ಇನ್ನು ಕೊಲ್ಲಿಯಲ್ಲಿ ಉದ್ವಿಗ್ನತೆ ಮತ್ತೆ ಉಲ್ಬಣವಾಗಬಹುದು, ಪರಿಸ್ಥಿತಿ ಮತ್ತೆ ಭುಗಿಲೇಳಬಹುದು ಅನ್ನೋದು ದೊಡ್ಡ ಕಳವಳ. ಇತ್ತೀಚಿನ ಅಮೆರಿಕದ ದಾಳಿಗಳು ಮೊದಲಿಗಿಂತ ಹೆಚ್ಚು ವ್ಯಾಪಕ ಅನ್ನಿಸ್ಕೊಳ್ತಾ ಇವೆ. ಹಡಗುಗಳ ಮೇಲೆ ದಾಳಿ ಮಾಡಿದ್ರೆ ಇರಾನ್ ಭಾರೀ ಬೆಲೆ ತೆರಬೇಕಾಗುತ್ತೆ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ಪ್ರತೀಕಾರದ ಬೆದರಿಕೆ ಹಾಕ್ತಾ ಇದೆ. ಹಾಗೆ 80 ಮಿಲಿಟರಿ ನೆಲೆಗಳ ಮೇಲೆ ಅಮೆರಿಕ ನಡೆಸಿರೋ ದಾಳಿಗೆ ಪ್ರತೀಕಾರವಾಗಿ 85 ಅಮೆರಿಕದ ವಾಯು ನೆಲೆಗಳನ್ನು ಗುರಿ ಮಾಡಿಕೊಂಡಿದೆ ಅಂತ IRGC ಹೇಳ್ಕೊಂಡಿದೆ. ಎರಡೂ ಕಡೆಯಿಂದ ದಾಳಿಗಳು ಹೀಗೆ ಕಂಟಿನ್ಯೂ ಆದ್ರೆ ನಾಯಕರು ರಾಜಕೀಯ ಒತ್ತಡಕ್ಕೆ ಮಣಿಯಬೇಕಾಗಿ ಬರಬಹುದು. ಮೊದಲಿಗೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಈ ದಾಳಿ ನಡೆದ ಸ್ಥಳದ ಮಹತ್ವವನ್ನ. ಹಾರ್ಮುಜ್ ಜಲಸಂಧಿ ಅಂದ್ರೆ ಜಗತ್ತಿನ ಒಟ್ಟು ತೈಲ ಮತ್ತು ನೈಸರ್ಗಿಕ ಅನಿಲದ 1/4 ಭಾಗದಷ್ಟು ಸಾಗಣೆಯಾಗೋ ಏಕೈಕ ಕಿರಿದಾದ ಸಮುದ್ರ ಮಾರ್ಗ. ಇಲ್ಲಿ ಇತ್ತೀಚೆಗೆ ನಡೆದಂತಹ ದಾಳಿಗಳು ಕೇವಲ ಪ್ರಾದೇಶಿಕ ಘಟನೆಯಲ್ಲ, ಇದು ಜಾಗತಿಕ ಇಂಧನ ಭದ್ರತೆಯ ಮೇಲಿನ ದಾಳಿಯಾಗಿತ್ತು. ಕತಾರ್ನಿಂದ ಹೊರಟಂತಹ LNG ಟ್ಯಾಂಕರ್ ಮೇಲೆ ನಡೆದ ದಾಳಿ ಜಾಗತಿಕ ಮಾರುಕಟ್ಟೆಯಲ್ಲಿ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಕತಾರ್ ಜಗತ್ತಿನ ಅತಿದೊಡ್ಡ ಅನಿಲ ರಫ್ತುದಾರ ದೇಶಗಳಲ್ಲೊಂದು. ಅದರ ಹಡಗನ್ನ ಗುರಿ ಮಾಡಿರೋದು ಜಗತ್ತಿನ ಇಂಧನ ಸರಬರಾಜನ್ನ ಉಸಿರುಗಟ್ಟಿಸೋ ತಂತ್ರದ ರೀತಿ ಕಾಣಿಸ್ತಾ ಇದೆ.
ಈ ದಾಳಿಗಳ ಹಿಂದೆ ನೇರವಾಗಿ ಅಥವಾ ಪರೋಕ್ಷವಾಗಿ ಇರಾನ್ ಬೆಂಬಲಿತ ಶಕ್ತಿಗಳ ಕೈವಾಡ ಇದೆ ಅನ್ನೋದು ಅಮೆರಿಕದ ಗಂಭೀರ ಆರೋಪ. ಇರಾನ್ ಇದನ್ನ ನಿರಾಕರಿಸಿದ್ರೂ ಈ ಪ್ರದೇಶದಲ್ಲಿ ತನ್ನ ನೌಕಾಶಕ್ತಿಯನ್ನ ಪ್ರದರ್ಶಿಸುವ ಮೂಲಕ ತಾನು ಜಾಗತಿಕ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರಬಲ್ಲೆ ಅನ್ನೋ ಸಂದೇಶವನ್ನ ಇರಾನ್ ಪಾಸ್ ಮಾಡಿದೆ. ಈ ದಾಳಿಗಳಿಗೆ ವಾಷಿಂಗ್ಟನ್ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅಮೆರಿಕ ಅಧ್ಯಕ್ಷರ ಆದೇಶದ ಮೇರೆಗೆ ಅಮೆರಿಕನ್ ನೌಕಾಪಡೆ ಇರಾನ್ ಆಯ್ದ ಮಿಲಿಟರಿ ತರಬೇತಿ ಕೇಂದ್ರ ಹಾಗೆ ಡ್ರೋನ್ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ. ಆದರೆ ಇದಕ್ಕಿಂತ ಅಪಾಯಕಾರಿ ನಡೆ ಏನ್ ಗೊತ್ತಾ? ಅಮೆರಿಕ ವಿಧಿಸಿರೋ ಹೊಸ ಆರ್ಥಿಕ ಮತ್ತು ತೈಲ ನಿರ್ಬಂಧಗಳು. ಇರಾನ್ನ ತೈಲ ರಫ್ತನ್ನ ಸಂಪೂರ್ಣವಾಗಿ ಶೂನ್ಯಕ್ಕಿಳಿಸೋದು ಅಮೆರಿಕದ ಗುರಿ. ಆದರೆ ಇಂತಹ ಕಠಿಣ ನಿರ್ಬಂಧಗಳು ಇರಾನ್ನನ್ನ ಮತ್ತಷ್ಟು ಆಕ್ರಮಣಕಾರಿಯನ್ನಾಗಿ ಮಾಡುತ್ತೆ ಅನ್ನೋದು ಇತಿಹಾಸದಿಂದ ಸಾಬೀತಾಗಿದೆ. ರಾಜತಾಂತ್ರಿಕತೆಯ ದುರ್ಬಲ ಮಾರ್ಗಗಳು ತೆರೆದುಕೊಂಡಿದ್ದಾಗ್ಲೇನೆ ಇಂತಹ ದಾಳಿಗಳು ನಡೆದಿರೋದು ಉಭಯ ದೇಶಗಳ ನಡುವಿನ ಅಪನಂಬಿಕೆ ಎಷ್ಟು ಆಳವಾಗಿದೆ ಅನ್ನೋದನ್ನ ತೋರಿಸುತ್ತೆ. ಅಮೆರಿಕದ ಈ ಆರ್ಥಿಕ ದಿಗ್ಬಂಧನ ಇರಾನ್ನ ಆರ್ಥಿಕತೆಯನ್ನ ನುಜ್ಜುಗುಜ್ಜಾಗಿ ಮಾಡಬಹುದು. ಆದರೆ ಅದು ಇರಾನ್ನನ್ನ ಮಾತುಕತೆಯ ಮೇಜಿಗೆ ತರೋ ಬದಲು ಮತ್ತಷ್ಟು ಸಂಘರ್ಷಕ್ಕೆ ಪ್ರೇರೇಪಿಸೋ ಸಾಧ್ಯತೆಯೇ ಹೆಚ್ಚು ಅಂತ ಹೇಳ್ಬೋದು. ಈಗ ದೊಡ್ಡ ಪ್ರಶ್ನೆ ಏನಂತಂದ್ರೆ, ತಿಂಗಳುಗಳಿಂದ ಕಷ್ಟಪಟ್ಟು ಗಳಿಸಿದ ಶಾಂತಿ ಪ್ರಯತ್ನಗಳು ಫೇಲ್ಯೂರ್ ಆಗ್ತಾ ಇದೆಯಾ ಅಂತ. ಇದಕ್ಕೆ ಉತ್ತರ ಹೌದು ಮತ್ತು ಇಲ್ಲ, ಎರಡನ್ನೂ ಹೇಳಬಹುದು. ರಾಜತಾಂತ್ರಿಕತೆಯ ದೃಷ್ಟಿಯಿಂದ ಇದೊಂದು ಭೀಕರ ಹಿನ್ನಡೆ. ಇರಾನ್ ಮತ್ತು ಅಮೆರಿಕ ನೇರವಾಗಿ ಮಾತನಾಡದೆ ಇದ್ರೂ ಒಮಾನ್ ಮತ್ತು ಕತಾರ್ನಂತಹ ದೇಶಗಳ ಮಧ್ಯಸ್ಥಿಕೆಯಲ್ಲಿ ಹಿಂಬಾಗಿಲಿನ ಮಾತುಕತೆಗಳು ನಡೀತಾ ಇದ್ವು. ಕೈದಿಗಳ ವಿನಿಮಯ ಮತ್ತು ಪರಮಾಣು ಕಾರ್ಯಕ್ರಮದ ಮೇಲಿನ ನಿಯಂತ್ರಣದ ಬದಲಿಗೆ ನಿರ್ಬಂಧಗಳ ಸಡಿಲಿಕೆಯೇ ಭರವಸೆ ಮೂಡಿಸಿತ್ತು. ಆದರೆ ಈಗ ಹಾರ್ಮುಜ್ನಲ್ಲಿ ಹಡಗುಗಳು ಹೊತ್ತಿ ಉರಿತಾ ಇರುವಾಗ ವಾಷಿಂಗ್ಟನ್ನಲ್ಲಿ ಇರಾನ್ ಪರವಾಗಿ ಮಾತನಾಡೋ ರಾಜತಾಂತ್ರಿಕ ಧ್ವನಿಗಳು ಕ್ಷೀಣಿಸಿವೆ. ಇನ್ನೊಂದು ಕಡೆ ಸಂಪೂರ್ಣ ಯುದ್ಧ ಯಾರ ಒಳಿತಿಗೂ ಅಲ್ಲ ಅನ್ನೋದು ಎರಡೂ ದೇಶಗಳಿಗೆ ಗೊತ್ತು. ಇರಾನ್ಗೆ ತನ್ನ ಆರ್ಥಿಕ ಉಳಿವು ಮುಖ್ಯ. ಅಮೆರಿಕಾಗೆ ಮಧ್ಯಪ್ರಾಚ್ಯದಲ್ಲಿ ಮತ್ತೊಂದು ದೀರ್ಘಾವಧಿ ಯುದ್ಧದಲ್ಲಿ ಸಿಕ್ಕಾಕೊಳ್ಳೋದು ಇಷ್ಟ ಇಲ್ಲ. ಹೀಗಾಗಿ ಶಾಂತಿ ಪ್ರಯತ್ನಗಳು ಸದ್ಯಕ್ಕೆ ICUನಲ್ಲಿದ್ರೂ ಸಂಪೂರ್ಣವಾಗಿ ಸತ್ತಿಲ್ಲ. ಆದರೆ ಉಭಯ ದೇಶಗಳ ಆಂತರಿಕ ರಾಜಕೀಯ ಒತ್ತಡಗಳು ಅಂದರೆ ಇರಾನ್ನ ಒಳಗಿನ ಕಠಿಣ ಪಂಥೀಯರ ಒತ್ತಡ ಮತ್ತು ಅಮೆರಿಕ ಸಂಸತ್ತಿನಲ್ಲಿ ಇರಾನ್ ವಿರೋಧಿ ನಿಲುವುಗಳು ರಾಜತಾಂತ್ರಿಕ ಹಾದಿಯನ್ನ ಅತ್ಯಂತ ಕಿರಿದಾಗಿಸಿವೆ ಅಂತ ಹೇಳ್ಬೋದು. ಈ ಸಂಘರ್ಷ ಕೇವಲ ಇರಾನ್ ಮತ್ತು ಅಮೆರಿಕಾಗೆ ಮಾತ್ರ ಸೀಮಿತ ಆಗಿಲ್ಲ. ಇದರ ಬಿಸಿ ಜಗತ್ತಿಗೆ ತಟ್ಟುತ್ತೆ, ಮುಖ್ಯವಾಗಿ ಭಾರತಕ್ಕೆ. ಹಾರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನತೆ ಜಾಸ್ತಿ ಆದರೆ ಜಾಗತಿಕವಾಗಿ ಕಚ್ಚಾ ತೈಲ ಮತ್ತು LNG ಬೆಲೆಗಳು ಗಗನಕ್ಕೇರುತ್ತವೆ. ಭಾರತ ತನ್ನ ತೈಲ ಅಗತ್ಯದ 80% ಹೆಚ್ಚು ಭಾಗವನ್ನ ಆಮದು ಮಾಡಿಕೊಳ್ಳುತ್ತೆ. ಹೀಗಾಗಿ ಅದರಿಂದ ಬಹುಪಾಲು ಈ ಮಾರ್ಗದ ಮೂಲಕವೇ ಬರಬೇಕು. ತೈಲ ಬೆಲೆ ಹೆಚ್ಚಾದರೆ ಭಾರತದಲ್ಲಿ ಹಣದುಬ್ಬರ ಜಾಸ್ತಿ ಆಗುತ್ತೆ, ರೂಪಾಯಿ ಮೌಲ್ಯ ಕುಸಿದು ಬೀಳುತ್ತೆ, ಹಾಗೆ ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಬೀಳುತ್ತೆ. ಕತಾರಿ LNG ಟ್ಯಾಂಕರ್ ಮೇಲಿನ ದಾಳಿ ಭಾರತದ ಇಂಧನ ಭದ್ರತೆಗೆ ನೇರ ಎಚ್ಚರಿಕೆಯ ಗಂಟೆಯಾಗಿದೆ. ಸೊ ಕೊನೆಯದಾಗಿ ಏನು ಹೇಳಬೇಕಂದ್ರೆ, ಇರಾನ್ ಅಮೆರಿಕ ಸಂಘರ್ಷದಲ್ಲಿ ಶಾಂತಿ ಅನ್ನೋದು ಗಾಜಿನ ಮನೆ ಇದ್ದಾಗಿದೆ. ಅದನ್ನ ಕಟ್ಟೋದಕ್ಕೆ ತಿಂಗಳುಗಳು ಬೇಕು, ಆದರೆ ಒಡೆಯೋದಕ್ಕೆ ಹಾರ್ಮುಜ್ ಜಲಸಂಧಿಯಲ್ಲಿ ನಡೆಯೋ ಒಂದೇ ಒಂದು ಡ್ರೋನ್ ಅಥವಾ ಕ್ಷಿಪಣಿ ದಾಳಿ ಸಾಕು. ಸದ್ಯದ ಪರಿಸ್ಥಿತಿಯಲ್ಲಿ ಶಾಂತಿ ಪ್ರಯತ್ನಗಳಿಗೆ ತೀವ್ರ ಪೆಟ್ಟು ಬಿದ್ದಿರೋದಂತೂ ಸತ್ಯ. ಆದರೆ ಜಾಗತಿಕ ಶಕ್ತಿಗಳು ತಕ್ಷಣ ಮಧ್ಯಪ್ರವೇಶಿಸಿ ಈ ಬಿಕ್ಕಟ್ಟನ್ನ ಶಮನ ಮಾಡದೆ ಇದ್ರೆ ಹಾರ್ಮುಜ್ ಜಲಸಂಧಿಯಲ್ಲಿ ಉರಿಯೋ ಬೆಂಕಿ ಇಡೀ ಜಾಗತಿಕ ಆರ್ಥಿಕತೆಯನ್ನೇ ಸುಟ್ಟು ಭಸ್ಮ ಮಾಡಬಲ್ಲದು. ಸೊ ಮುಂದಿನ ದಿನಗಳಲ್ಲಿ ಈ ರಾಜತಾಂತ್ರಿಕ ಹಗ್ಗಜಗ್ಗಾಟ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.